ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಹೆಗ್ಡೆಸ್ ಡಿಲೈಟ್. ಇವತ್ತು ಮನೆಯಲ್ಲೇ ಈಸಿಯಾಗಿ ಧಾರವಾಡ ಪೇಡ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೂರಾ ಸಕ್ಕರೆನ ರೆಡಿ ಮಾಡ್ಕೋಬೇಕು. ಇದರಲ್ಲಿ ಸಕ್ಕರೆನೇ ಮೇನು. ಸೊ 1 ಕಪ್ ಸಕ್ಕರೆ, ಹಾಗೆಯೇ ಅದಕ್ಕೆ ಅರ್ಧ ಕಪ್ ನೀರನ್ನು ಹಾಕಿ 2 ಎಳೆ ಪಾಕ ಮಾಡ್ಕೋಬೇಕು. ನೋಡಿ, ಈ ಥರ ನೊರೆ ಬರ್ತಾ ಇದ್ದಾಗೇನೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಆಲ್ಮೋಸ್ಟ್ ನೊರೆ ಬಂದಮೇಲೆ 4 ರಿಂದ 5 ನಿಮಿಷ ಬೇಕು. ನೋಡಿ, ಈ ಥರ ಆಗುತ್ತೆ. ಇಷ್ಟು ಗಟ್ಟಿ ಆಗ್ತಾ ಇದ್ದಾಗೇನೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಗ್ಯಾಸ್ನ ಆಫ್ ಮಾಡಿಕೊಂಡು ಹಾಗೆ ತಣ್ಣಗಾಗೋವರೆಗೂ ತಿರುಗಿಸ್ತಾನೆ ಇರಬೇಕು. ತಿರುಗಿಸ್ತಾ ಇದ್ದಾಗೆ ಈ ಥರ ವೈಟ್ ಕಲರ್ ಆಗುತ್ತೆ. ನೋಡಿ, ತಿರುಗಿಸ್ತಾ 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 ಪೌಡರ್ ಥರ ಫಾರ್ಮ್ ಆಗುತ್ತೆ. ನೋಡಿ, ಗಟ್ಟಿ ಆಯಿತು. ಇದನ್ನ ಕ್ಲೀನಾಗಿ ಪಾತ್ರೆಯಿಂದ ತೆಕ್ಕೊಳ್ಬೇಕು. ಇದು ಸ್ವಲ್ಪ ಕಲ್ ಥರ ಇರುತ್ತೆ. ಅದನ್ನು ಈ ಥರ ಒಂದು ಗ್ಲಾಸ್ ತಗೊಂಡು ಅದರಿಂದ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಜರಡಿ ಹಿಡ್ಕೊಂಡ್ರೆ ಸಕ್ಕರೆ ರೆಡಿ ಆಯಿತು. ಇವಾಗ ಮತ್ತೊಂದು ಬಾಣಲೆಗೆ 1 ಸ್ಪೂನ್ ತುಪ್ಪ, ಹಾಗೆಯೇ 1 ಕಪ್ ಮಿಲ್ಕ್ ಪೌಡರ್, ಎರಡನ್ನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಇದು ಅಷ್ಟೇ, ಫ್ಲೇಮ್ನ ಸಣ್ಣ ಇಟ್ಕೋಬೇಕು. ದೊಡ್ಡ ಇಟ್ಕೊಂಡ್ರೆ ಅಡಿ ಹಿಡಿಯುತ್ತೆ. ಆಲ್ಮೋಸ್ಟ್ 15 ರಿಂದ 20 ನಿಮಿಷ ತಗೊಳುತ್ತೆ. ಗೊತ್ತಾಗತ್ತೆ, ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, 20 ನಿಮಿಷದ ನಂತರ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಒಂದು 3/4 ಕಪ್ ಹಾಲು, ಒಟ್ಟಿಗೆ ಹಾಕ್ಕೊಳ್ಳೋದಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಉಂಡೆ ಕಟ್ಟು ಹದಕ್ಕೆ ಬರಬೇಕು. ಅಷ್ಟು ಹಾಲನ್ನ ಹಾಕ್ಕೊಂಡ್ರೆ ಸಾಕು. ಮುಕ್ಕಾಲು ಕಪ್ ಹಾಲು ಸಾಕಾಗುತ್ತೆ. ಫ್ಲೇಮ್ನ ಯಾವುದೇ ಕಾರಣಕ್ಕೂ ದೊಡ್ಡ ಇಟ್ಕೋಬಾರ್ದು. ನೋಡಿ, ಉಂಡೆ ಉಂಡೆ ಇದ್ದಿದ್ದೆಲ್ಲ ಹೊಡ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಮೂತ್ ಆಗಿರೋ ಮಿಕ್ಸ್ ರೆಡಿ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಇದನ್ನ ತಣ್ಣಗಾಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ತಣ್ಣಗಾಗಿದೆ. ಇವಾಗ ಅರ್ಧ ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ, ಆಗ್ಲೇ ಮಾಡ್ಕೊಂಡಿರೋದು. ಪೂರ್ತಿ ಸಕ್ಕರೆ ಬೇಕಾಗಲ್ಲ, ಯಾಕಂದ್ರೆ ಅದೇ ಪೌಡ್ರಲ್ಲಿ ಮತ್ತೆ ಡಿಪ್ ಮಾಡೋದಿರುತ್ತೆ. ಹಾಗಾಗಿ ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ. ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ತರ ಮಾಡ್ಕೋಬೇಕು. ಇವಾಗ ಇದರಿಂದ ಸ್ವಲ್ಪ ಸ್ವಲ್ಪನೇ ತಕೊಂಡು ರೌಂಡ್ ಶೇಪ್ ಮಾಡಿ ಆಗಲೇ ಮಾಡ್ಕೊಂಡಿರೋ ಸಕ್ಕರೆ ಪುಡಿಗೆ ಡಿಪ್ ಮಾಡಿ ಈ ತರ ಇಟ್ಕೊಂಡ್ರೆ ಧಾರವಾಡ ಪೇಡ ರೆಡಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ರುಚಿಯಾಗುತ್ತೆ, ಹಾಗೆಯೇ ಮಾಡೋದು ಈಸಿ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು.